ಇಷ್ಟು ಬಿರ್ನೆ ಮಗಿನ ಇಷ್ಟೊಂದು ತಾತ್ಸಾರ ಮಾಡುವಂಗಾಗ್ಬಿಟ್ರೆ ಅವರು. ಅಲ್ಲ ಕಣೋ, ಅವ್ನಿಗೇನೋ ಅಂತ ಕೆಲಸ ಇದ್ದಿದ್ದು, ಮಗು ಹುಷಾರಿಲ್ಲ ಅಂದ್ರು ಮನೆ ಬಿಟ್ಟು ಹೋಗೋ ಅಂತದ್ದು. ಇದೇನು ಅಂತಮ್ಮ ಹಿಂಗನ್ಬಿಟ್ಟೆ? ಅವಳು ಯಾರೋ ಅವಳಲ್ಲ, ಆ ಕಡಲೆಪುರಿ ಮಾರೋಳು. ಅವಳು ಕೈ ಹಿಡ್ಕೊಂಡು ಬೀದಿ ಸುತ್ತಬೇಕಲ್ಲ, ಅದು ಒಂದು ದೊಡ್ಡ ಕೆಲಸ ತಾನೆ. ಅಂದ್ರೆ ಹೌದು ಲಕ್ಷ್ಮಿ, ಸೂರ್ಯನೋ ಅಪೂರ್ವನೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನಾವೇ ನೋಡಿದ್ವಿ. ಮಗಳಿಲ್ ಹುಷಾರಿಲ್ಲದೆ ನರಳ್ತಾ ಇದ್ರೆ ಅವ್ರಿಗೆ ಶಾಪಿಂಗ್ ಮಾಡೋದು ಅರ್ಜೆಂಟ್ ಆಗಿತ್ತ? ಇರ್ಲಿ, ನಡೀರಿ ಹೋಗೋಣ. ಎಲ್ಲಿಗೆ? ಹಾಸ್ಟೆಲ್ಗೆ. ಯಾಕೆ? ಮಗು ನಾವೇ ನೋಡ್ಕೋಬೇಕು, ಆ ಮನೆ ಕಳ್ಸಲ್ಲ, ಅದಕ್ಕೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಆಟೋ ಕರೀರಿ. ಸರಿ, ಮಗುನ್ ಕೊಡು, ಹಿಡ್ಕೊಂತೀವಿ. ಮಾದೇಶ, ಸುಪ್ರಿಯಾ ಎಲ್ಲಿ? ಅದು ಸುಪ್ರಿಯಾ ಎಲ್ಲಿ ಹೇಳಲ್ಲ? ಅವ್ವ, ಅವಳಿಗೆ ಟೈಫಾಯ್ಡ್ ಅಂತೆ. ಅದೆಂಥದೋ ಮೆಡಿಸನ್ ಎಲ್ಲ ಬರ್ಕೊಟ್ಟವ್ರೆ. ಸರಿ ಮಾದೇಶ, ಮಗು ಎಲ್ಲಿ? ಮಗ 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 ಅಯ್ಯೋ ನಿಧನ್ ದ್ರೋಹಿ ಮುಂಡೆದೆ, ಹೇಳ ಮಗಿನ ಏನ್ ಮಾಡಿದೆ? ನಾನೇನು ಮಾಡಲಿಲ್ಲವ. ಲಕ್ಷ್ಮವ್ವನೇ ದಾರಿಲಿ ಸಿಕ್ಕಿ ಮಗಿನ ಅವಳ ಕುಟೆ ಕರ್ಕೊಂಡು ಹೊಂಟೋದ್ಲು. ಅಯ್ಯೋ ಅಯ್ಯೋ, ನಿನ್ ಬಾಯಿಗೆ ಹುಳ ಬೇಡ. ಮಗಿನ ಎತ್ಕೊಂಡು ಹೊಂಟೋದ್ಲು ಅಂತ ಅಲ್ಕೆಸಿತಾ ಇದೆಯಲ್ಲ. ನೀ ಯಾಕ್ಲೆ ಕೊಟ್ಟೆ ಅವಳಿಗೆ? ನೀ ಯಾಕ್ಲೆ ಕೊಟ್ಟೆ? ಅವ್ವ, ಅಲ್ಲ ಮಾದೇಶ, ಅವಳು ಯಾಕೆ ಮಗನ್ ಕಿತ್ಕೊಂಡು ಹೋದ್ಲು? ಅದವ್ವ, ನಾನು ಅಯ್ಯೋ, ಹೋಗಲ್ಲ ಬಿಡ್ದೆ. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮನುಷ್ಯ ನೀವೆಲ್ಲ, ಮನುಷ್ಯತ್ವ ಅನ್ನೋದೈತಾ ನಿಮ್ಗೆ? ಮಗಿಗೆ ಸುಟ್ಟೋಗಷ್ಟು ಜನ ಬಂದಿದ್ರು, ಮಗಿಗೆ ಅವ್ವ ಬೇಕು, ಅದಕ್ಕೆ ಲಗ್ನ ಆಗ್ತಾ ಇನ್ನು ಎಂದ ದೊಡ್ಡ ಮನ್ಸ. ಆದ್ರೆ ಆ ಮಗಿನೇ ಮರ್ತು ಈಗ ಆ ಹುಡುಗಿ ಹಿಂದೆ ಸೆರಗಿ ಹಿಡ್ಕೊಂಡು ಓಡಾಡ್ತಾವ್ರಲ್ಲ, ಅವ್ರನ್ನ ಯಾರಾದ್ರೂ ಮನ್ಸ ಅಂತಾರ? ಇಲ್ಲ, ದನ, ಪೋಲಿ ದನ ಅಂತಾರೆ. ಆದ್ರೆ ಅವಳು ಮಗಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಅದನ್ನ ಅಂಡು ಒರೆಸ್ಕೊಂಡು ಲಗ್ನ ಹಾಕೊಂಡು ಕೈ ಹಿಡ್ಕೊಂಡು ಜಾಲಿಯಾಗಿ ಓಡಾಡ್ತಾವಳಲ್ಲ, ಅವಳು ಆ ಮಗಿ ತಾಯಿ ಆಯ್ತಲ್ಲ. ಹುಷಾರಿಲ್ದಿರೋ ಮಗಿನ ಯೋಗಕ್ಷೇಮ ನೋಡ್ಕೊಳ್ಳೋ ದೊಡ್ಡ ಮನ್ಸರು ನೀವೆಲ್ಲ, ದೊಡ್ಡ ಮನ್ಸರು. ಹೇಳಿ, ಮಾತಾಡಿ. ಎಲ್ಲ ಕತ್ತೆ ಬಿಡು ಅಂತಂದು ನಮ್ಮನ್ನೆಲ್ಲ ಅಷ್ಟು ಕೇವಲವಾಗಿ ಮಾತಾಡೋ ಅಷ್ಟು ಕೆಚ್ಚು ಬಂದ್ಬಿಡ್ತಿಲ್ಲ ನಿಮಗೆ. ಏನ್ ಮಾಡ್ತೀನಿ ನೋಡಿದ್ರೆ? ಹೋಗ್ಲಿ, ಅಲ್ಲವನೂ ಇಲ್ಲ ಬೆಲ್ಲವನೂ ಇಲ್ಲ. ಲೇ, ನನ್ನ ಮಗ ಬತ್ತಿದ್ದಂಗೆ ನೀನ್ ನಂಬಿಕೆ ಬುರಿಸ್ಲಿಲ್ಲ ಆದ್ರೆ ನಾನ್ ದ್ಯಾವ್ಲಿಗೂ ಅವ್ವನೇ ಎಲ್ಲ ಕಟ್ಟ. ಹೊಸ ತಡಿಯವ, ಈಟೊತ್ತು ಹೇಳಿದ ಮಾತು ನಂದಲ್ಲ. ಹಂಗಂತ ಆ ಲಕ್ಷ್ಮಿ ನನ್ನ ಮೂತಿಗೆ ತಿವ್ದು ಮಗಿನ ಅವಳ ಕುಟೆ ಕರ್ಕೊಂಡು ಹೊಂಟೋದ್ಲು. ನಾನೇನ್ ಮಾಡ್ಲಿ ಹೇಳಿ? ನಮ್ಮ ವಂಶದ ಕುಡಿ, ಅದನ್ನ ಹೆಂಗ್ ಕಾಪಾಡ್ಬೇಕು, ಹೆಂಗ್ ನೋಡ್ಕೋಬೇಕು ಅನ್ನೋದು ನಮಗ್ ಗೊತ್ತೈತೆ. ಅದನ್ನ ನೀನೇನು ಹೇಳ್ಬೇಕಾಗಿಲ್ಲ. ಆ ಕಾರಣ ಇಟ್ಕೊಂಡು ಇಲ್ಲಿಗೆ ತಗೊಂಡು ಬಂದಿದ್ಯಲ್ಲ,